ಹಾಯ್ PRS ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆ ಬೀಜಕ್ಕೆ ಖಾರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಹೋಗಿ ಎತ್ಕೊಂಡು ತಗೊಂಬಂದು ತಿಂತಾ ಇರ್ತೀರಾ. ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಹಾಕ್ಬೋದು, ನಾನು ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ವೆರಿ ಸಿಂಪಲ್ ಐಟಮ್ ಬೇಕಾಗಿದೆ. ಕಡಲೆ ಬೀಜ 1 ಬೌಲು, ಎಲ್ಲ ಅಳತೆ ಮಾಡ್ಕೊಂಡು ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾರಾ ಅಂತ ಅಂದ್ಕೋಬೋದು. ಧನಿಯಾ ಪೌಡ್ರ್ ಹಾಕಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಮಾಡ್ಕೊಳ್ಳಿ. 1 ಪೌಡ್ರು, 1 ಸ್ಪೂನು ಮೆಣಸಿನ ಪೌಡ್ರು, 1 ಸ್ಪೂನು ಅರಿಶಿನ ಪೌಡ್ರು ತಗೊಂಡಿದ್ದೀನಿ, 1 ಸ್ಪೂನು ಉಪ್ಪು ತಗೊಂಡಿದ್ದೀನಿ. ಹೇಗೆ ಕಡಲೆ ಬೀಜಕ್ಕೆ ಹುರಿದ್ಬಿಟ್ಟು ಖಾರ ಹಾಕೋದಂತ ನೋಡ್ಕೊಳ್ಳಿರಂತೆ. ಬನ್ನಿ ಮಾಡಿ ತೋರಿಸ್ತೀನಿ ನೋಡಿ. ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಉರಿ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ನೆಕ್ಸ್ಟು ಬೌಲ್ಗೆ ನೋಡಿ, ಬೌಲ್ಗೆ ಅಷ್ಟು ಧನಿಯಾ ಪೌಡ್ರು ಹಾಕ್ತಾ ಇದ್ದೀನಿ, ಮೆಣಸಿನ ಪೌಡ್ರು ಹಾಕ್ತಾ ಇದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ಅಳತೆ ಮಾಡಿ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಒಂದೊಂದು ಸ್ಪೂನ್ ಅಳತೆ ಮಾಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ, ನಾನು ಅಂದಾದ್ಮೇಲೆ ಹಾಕ್ತಾ ಇದ್ದೀನಿ. ಉಪ್ಪು, ಅರಿಶಿನ ಪೌಡ್ರು ಎಲ್ಲನೂ ಒಂದೇ ಬೌಲ್ಗೆ ಹಾಕ್ಬಿಟ್ಟು ಒಂದು 2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಬಿಡಿ. ನೀರು ಹಾಕ್ಕೊಂಡು 1-2 ಸೆಕೆಂಡ್ ನೆನೆಸ್ಬಿಡಿ. ಕಡಲೆ ಬೀಜ ಉಟ್ಕೊತಾ ಇದ್ದೀನಿ. ಸ್ವಲ್ಪ ಮಾಮೂಲಿ ಇವಾಗ ನಾವು ಚಟ್ನಿಗೆ ಎಷ್ಟಾಗುತ್ತೋ ಎಷ್ಟು ಹುರ್ಕೊತೀರ, ಚಟ್ನಿ ಯಾವ ಅದಕ್ಕೆ ಹುರ್ಕೊತೀರ ಅದಕ್ಕೇ ಖಾರ ಹಾಕೋಕೊಂಡು ಅದಕ್ಕೆ ಹುರ್ಕೊಳ್ಳಿ. ಹುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. 1-2 ಸೆಕೆಂಡ್ ಎಣ್ಣೆಗೆ ಬಿಟ್ಬಿಟ್ಟು ಎಲ್ಲ ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಇದೇ ಅದಕ್ಕೇ ಜಾಸ್ತಿ ನೀರಂಗೆ ಮಾಡ್ಕೊಬೇಡಿ. ಇಷ್ಟೇ ಅದಕ್ಕೇ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಬೀಜ ಆಗೋವರೆಗೂ ಅದನ್ನ ಎಣ್ಣೆಗೆ ಬಿಟ್ಬಿಡಿ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಇಷ್ಟು ಅದಕ್ಕಾದ್ಮೇಲೆ ನೋಡಿ, ಕಡಲೆ ಬೀಜ ತೋರಿಸ್ತಾ ಇದ್ದೀನಿ. ಇಷ್ಟು ಅದಕ್ಕಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇದು ಹಾಕಿದ ತಕ್ಷಣ ಇಲ್ಲಾಂದ್ರೆ ಘಾಟ್ ಆಗುತ್ತೆ. ಫುಲ್ ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಉರಿ ಯಾವತ್ತು ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದೆರಡರಿಂದ 3 ನಿಮಿಷ ಬಿಟ್ಬಿಟ್ರೆ ಅಂಗಡಿನಲ್ಲಿ ಏನು ಬೇಡಾರೆ ಅಷ್ಟು ಗರಿ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟ್ ಆಗೋರುತ್ತೆ, ಸೂಪರ್ ಆಗಿರುತ್ತೆ ಕಡಲೆ ಬೀಜ ನೋಡಿ. ಬಿಸಿ ಗರಿ ಕಡಲೆ ಬೀಜ ರೆಡಿ ಆಗಿದೆ. ಅಂಗಡಿನಲ್ಲಿ ಯಾವತ್ತೂ ತಗೊಂಬಂದು ತಿನ್ನೋಕೆ ಹೋಗಬೇಡಿ. ಅದಕ್ಕಿಂತ ಟೇಸ್ಟ್ ಸೂಪರಾಗೇ ಬರುತ್ತೆ, ಚೆನ್ನಾಗೇ ಇರುತ್ತೆ. ಪಪ್ಪು ಮತ್ತು ಬೇಳೆ ಸಾಂಬಾರು ಅದಕ್ಕೆಲ್ಲ ಏನು ನೆಂಚ್ಕೊಳ್ಳೋದು ಅಂದಾಗ ಸೂಪರಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ನೀವು ಮನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ಕೋತಾರೆ. ನಾನು ಇರಲಿ ಎಲ್ಲ ರೆಸಿಪಿಗಳು ಮಾಡ್ತಾ ಇರ್ತೀನಿ. ನಾನು ಮನೇಲಿ ಏನು ಮಾಡ್ತಾ ಇರ್ತೀನಿ ಎಲ್ಲ ನೋಡ್ಕೋತಾ ಇರಲಿ ಅಂದ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ದೀನಿ. ಮಾಡಿದ ಎಲ್ಲ ರೆಸಿಪಿಗಳು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಇದು ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಇಷ್ಟಪಟ್ಟೆ ಮಾಡಿರ್ತೀನಿ. ನೀವು ಇಷ್ಟಪಟ್ಟೆ ನೋಡಿಬಿಟ್ಟು ತಿಂದ್ಬಿಟ್ಟು ಹೇಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.